ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿಮ್ಮ ಮನೆಗಳ ಮುಂದೆ ಸಿಸಿಟಿವಿ ಯಾಕಿರಬೇಕು ಅನ್ನುವ ಕಾರಣಕ್ಕೆ ಇದನ್ನು ತೋರಿಸ್ತಾ ಇದ್ದೀವಿ. ಸಿಸಿಟಿವಿಯ ಮಹತ್ವ ಸಾರುವಂಥ ಪ್ರಕರಣ ಇದು. ಇಲ್ಲಿ ಸಿಸಿಟಿವಿ ಇರದೆ ಹೋಗಿದ್ರೆ ಎಂಥ ಅನಾಹುತ ನಡೀತಾ ಇತ್ತು ಅಂತ ನೋಡಿ. ಬಾಗಲಕೋಟೆ ಜಿಲ್ಲೆ ಮುಧೋಳದಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಜಾಸ್ತಿ ಆಗಿದೆ. ಮಗಳು ಅಮೆರಿಕದಲ್ಲಿದ್ದಾಳೆ. ಮನೆಯವರಿಗೆ ಕಳ್ಳರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾಳೆ. ಹೇಗೆ ಅಂತ ಹೇಳಿದ್ರೆ ಸಿಸಿಟಿವಿಯನ್ನು ನೋಡಿದ್ದಾಳೆ. ಅಮೆರಿಕದಲ್ಲಿದ್ದರೂ ಕೂಡ ತಂದೆ ತಾಯಿಯ ಬಗ್ಗೆ ನಿಗಾ ವಹಿಸಿದ್ದ ಮಗಳಿಂದ ಆಗುತ್ತಿದ್ದಂಥ ಅಪಾಯ ಅನಾಹುತ ತಪ್ಪಿದೆ. ಮಗಳ ಮಾಹಿತಿ ಆಧಾರದ ಮೇಲೆ ಬಾಗಿಲು ತೆಗಿತಾ ಇದ್ದಂತೆ ಆ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಮುಧೋಳ ನಗರದ ಸಿದ್ದರಾಮೇಶ್ವರ ನಗರದಲ್ಲಿ ನಡೆದಿರುವಂಥ ಘಟನೆ ಇದು. ಹನುಮಂತಗೌಡ ಸಂಕಪ್ಪನವರ್ ಎಂಬುವರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನ ಆಗಿದೆ. ಮನೆಗಳ್ಳತನ ಮಾಡಲು ಬಂದಿದ್ದಂಥ ಚಡ್ಡಿ ಗ್ಯಾಂಗಿನ ಖದೀಮರು ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಚಡ್ಡಿ ಧರಿಸಿದ್ದಾರೆ. ಹೀಗಾಗಿ ಅದನ್ನು ಚಡ್ಡಿ ಗ್ಯಾಂಗ್ ಅಂತ ಕರೆಯಲಾಗುತ್ತೆ. ಆದರೆ ಈ ಓಡಾಟದ ದೃಶ್ಯಗಳನ್ನು ಅಮೇರಿಕದಲ್ಲಿರುವಂಥ ಪುತ್ರಿ ಫೋನ್ ಮಾಡಿ ನೋಡ್ತಾ ಇದ್ರು. ಯಾಕಂದರೆ ಮೊಬೈಲ್ನಲ್ಲಿ ಆ್ಯಕ್ಸಸ್ ಇದ್ದೇ ಇರುತ್ತೆ. ನೋಡಿದಾಗ ತಕ್ಷಣ CC ಕ್ಯಾಮ್ರಾ ದೃಶ್ಯವನ್ನು ಮೊಬೈಲ್ನಲ್ಲಿ ನೋಡಿದ್ದಂಥ ಆ ಪುತ್ರಿ ಶ್ರುತಿ ಮಾಡಿದ್ದ ಮೊದಲ ಕೆಲಸ ಆ ಹನುಮಂತಗೌಡರಿಗೆ ಫೋನ್ ಮಾಡಿದ್ದಾರೆ. ತಮ್ಮ ತಂದೆಗೆ ಅಮೆರಿಕದಲ್ಲಿ ಇಂಜಿನಿಯರ್ ಆಗಿರುವಂಥ ಶ್ರುತಿ ಹನುಮಂತಗೌಡರಿಗೆ ಫೋನ್ ಮಾಡಿದ್ದಾರೆ. ಮನೆ ಬಳಿ ಕದೀಮರು ಬರ್ತಾ ಇದ್ದಾರೆ ಅಂತ ಹೇಳಿ ತಕ್ಷಣ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೂ ಮುನ್ನ ಅಶೋಕ್ ಕರಿಹೊನ್ನ ಎಂಬುವರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಈ ಮನೆಗೂ ಮತ್ತೆ ಕಳ್ಳತನಕ್ಕೆ ಬಂದಿದ್ದರು. 11 ಗ್ರಾಮ್ ಚಿನ್ನಾಭರಣ 40,000 ಹಣವನ್ನು ಒಂದು ಮನೆಯಲ್ಲಿ ಕಳ್ಳತನ ಮಾಡಿಯೇ ಮತ್ತೊಂದು ಮನೆಗೆ ಬಂದಿದ್ದರು. ತಕ್ಷಣ ಆಕೆ ಮಾಹಿತಿ ಕೊಟ್ಟ ನಂತರ ಬಾಗಿಲು ಓಪನ್ ಮಾಡಿದ್ದಾರೆ. ಬಾಗಿಲು ಓಪನ್ ಮಾಡಿದ ತಕ್ಷಣ ಎದ್ನೋ ಬಿದ್ನೋ ಅಂತೇಳಿ ಓಡೋಗಿದ್ದಾರೆ. ಒಂದು CCTV ಇರದೇ ಹೋಗಿದ್ರೆ ಏನೆಲ್ಲ ಅನಾಹುತ ಆಗ್ತಿತ್ತು ಗಮನಿಸಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಕೊಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ CCTV ಅನ್ನೋದು ಒಂದು ಕಾವಲಿದ್ದಂಗೆ. ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಅನೇಕ ಜನ ಅಕ್ಕಪಕ್ಕದ ಮನೆಯವರು ಎದ್ದಿರ್ತಾ ಇದ್ದರು, ನೋಡ್ತಾ ಇದ್ರು, ಗಮನಿಸ್ತಾ ಇದ್ರು. ಆದರೆ ಈಗ CCTV ಎಲ್ಲವನ್ನು ಮಾಡುತ್ತೆ. CCTVಯ ಮಹತ್ವ, ಒಂದು ವೇಳೆ CCTV ಇರದೇ ಹೋಗಿದ್ರೆ ಏನೆಲ್ಲ ಅನಾಹುತ ಆಗ್ತಾ ಇತ್ತು ಅಂತ ಹೇಳಿ ಈ ಘಟನಾವಳಿಯನ್ನು ವಿವರಿಸೋದಾದ್ರೆ ಗುರು. ದಶರಥ್, ಖಂಡಿತ. ಯಾಕಂತಂದ್ರೆ ಬಾಗಲಕೋಟೆ ಜಿಲ್ಲೆ ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ CCTV ಕ್ಯಾಮೆರಾಗಳ ಒಂದು ಕಣ್ಗಾವಲದ ಒಂದು ವೀಕ್ಷಣೆಯನ್ನ ಮಾಡ್ಲಿಕ್ಕೆ ಸಾಕಷ್ಟು ಅಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರ್ತಕ್ಕಂಥ ಅಮರನಾಥ್ ರೆಡ್ಡಿ ಅವರು ಸಾಕಷ್ಟು ನವನಗರದಲ್ಲಿ ಸರಿಸುಮಾರು 280ಕ್ಕೂ ಅಧಿಕ CCTVಯನ್ನ ಆಧಾರವಾಗಿಟ್ಕೊಂಡು ಪಕ್ಕದ ಜಿಲ್ಲೆಯಾಗಿರ್ತಕ್ಕಂಥ ಏನು ಸಾವಿರಾರು ಕೋಟಿಯ ಒಂದು ಹಣ ಕಳ್ಳತನ ಆಗಿದ್ದ ಪ್ರಕರಣ ಬಾಗಲಕೋಟೆ ಜಿಲ್ಲೆಗೆ ಶ್ಲಾಘನೀಯಾಗಿತ್ತು. ಅದೇ ರೀತಿಯಾಗಿ ಈಗ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ನಗರದಲ್ಲಿ ಇರ್ತಕ್ಕಂಥ ಏನು ಸಿದ್ದರಾಮೇಶ್ವರ ಕಾಲನಿಗೆ ಏನು ಚಡ್ಡಿ ಗ್ಯಾಂಗ್ ಒಂದು ಕಳ್ಳತನ ಪ್ರಕರಣಕ್ಕೂ ಒಂದು ಟ್ವಿಸ್ಟ್ ಕೂಡ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ಏನು ವೃದ್ಧ ದಂಪತಿ ಹನುಮಂತಗೌಡರ ಮನೆಯಲ್ಲಿ ಆ ವೃದ್ಧ ದಂಪತಿಗಳ ಮಾತ್ರ ಇರುವಂತದ್ದು. ಅಂದ್ರೆ ಹನುಮಂತಗೌಡರ ಇಬ್ರು ಮಕ್ಕಳು, ಒಬ್ರು ಬೆಂಗಳೂರಲ್ಲಿ ಇರ್ತಾರೆ, ಇನ್ನೊಬ್ರು ದಂಪತಿಗಳ ಮದುವೆ ಮಾಡಿಕೊಟ್ಟ ನಂತರ ಏನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಏನು ಅಮೆರಿಕದಲ್ಲಿ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನ ಕೂಡ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಏನು ನಗರದಲ್ಲಿ ಇರ್ತಕ್ಕಂಥ ಸಿದ್ದರಾಮೇಶ್ವರ ಕಾಲನಿಯಲ್ಲಿ ಇರ್ತಕ್ಕಂಥ ನಿವಾಸಿ ಹನುಮಂತಗೌಡರ ಮನೆಗೆ ರಾತ್ರಿ 1-1:30 ಸುಮಾರಿಗೆ ಏನು ಚಡ್ಡಿ ಗ್ಯಾಂಗರ ಹಾವಳಿ. ಅಂದ್ರೆ ಪ್ರಮುಖವಾಗಿ ಏನು ವೃದ್ಧ ದಂಪತಿಗಳು ಮತ್ತು ಯಾರು ಇಲ್ಲದ ಜಾಗದಲ್ಲಿ ಇರ್ತಕ್ಕಂಥ ಏನು ಐಷಾರಾಮಿ ಇರ್ತಕ್ಕಂಥ ಜಾಗಗಳನ್ನ ನೋಡಿ ಮತ್ತು ಪ್ರಮುಖವಾಗಿರ್ತಕ್ಕಂಥ ಅಲ್ಲಿಯ ಜನರನ್ನ ಒಂದು ಟಾರ್ಗೆಟ್ ಮಾಡುವ ಮುಖಾಂತರವಾಗಿ ಅಲ್ಲಿ ಟಾರ್ಗೆಟ್ ಅನ್ನ ಮಾಡಿ ಅವರು ಕಳ್ಳತನ ಮಾಡುವಂತ ಪ್ರಕರಣಕ್ಕೆ ಇದು ಬಿಗ್ ಟ್ವಿಸ್ಟ್ ಅಂತಾನೆ ಹೇಳ್ಬೇಕಾಗತ್ತೆ. ಅಂದ್ರೆ ಅಮೆರಿಕದಲ್ಲಿ ಓದಿರ್ತಕ್ಕಂಥ ಶ್ರುತಿ ಅಂತಕ್ಕಂಥ ಮಹಿಳೆ ತನ್ನ ತಂದೆಗೆ ಫೋನ್ ಮಾಡಿ ಒಂದು ಲಿಂಕ್ ಇರುತ್ತೆ. ಅಂದ್ರೆ ಪ್ರಮುಖವಾಗಿ ಈ ಲಿಂಕ್ ಅಂದ್ರೆ CCTV ಕ್ಯಾಮ್ರಾದಲ್ಲಿ ಇರ್ತಕ್ಕಂಥ ಲಿಂಕ್ ಅವರ ಮಗಳಿಗೆ ಕೂಡ ಇರುವಂತದ್ದು. ಹೀಗಾಗಿ ಅವರಿಗೆ ತಕ್ಷಣ ಒಂದು ಹೋಗುತ್ತೆ. ಹೀಗಾಗಿ ಆದ ತಕ್ಷಣ ಅವರಿಗೆ ಬೆಲ್ ಹೋದ ತಕ್ಷಣ ತಂದೆಗೆ ಫೋನ್ ಮಾಡಿ ಕಳ್ಳರು ಬಂದಿದ್ದಾರೆ, ನೀವು ಹುಷಾರಾಗಿರಿ ಅಂತಕ್ಕಂಥ ಮಾಹಿತಿಯನ್ನ ಹೇಳೋದ್ರ ಜೊತೆಗೆ ಪೊಲೀಸರಿಗೆ ಕೂಡ ಅಲ್ಲಿ ಸ್ಥಳೀಯವಾಗಿ ಫೋನ್ ಮುಖಾಂತರವಾಗಿ ಹನುಮಂತಗೌಡರು ಹೇಳ್ತಾರೆ. ಅದಾದ ಬಳಿಕ ಹನುಮಂತಗೌಡರು ಪೊಲೀಸರು ಕರೆ ಮಾಡುತ್ತಿದ್ದಂತೆ ಬಾಗಿಲನ್ನು ತೆಗೆದು ನೋಡಿದ್ರೆ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗುವಂತ ಕೆಲಸ ಆಗತ್ತೆ. ಅಲ್ಲಿ ಇನ್ನೊಂದು ಅಂದ್ರೆ ಪ್ರಮುಖವಾಗಿ ಬೆಳಗ್ಗೆ ನೋಡಿದ್ರಷ್ಟಲ್ಲಿ ಇನ್ನೊಂದು ಮನೆ ಕಳ್ಳತನ ಆಗಿರುವಂತದ್ದು. ಅಶೋಕಣ್ಣವರ ಮನೆ ಕಳ್ಳತನ ಆಗಿ 11 ಗ್ರಾಮ್ ಚಿನ್ನ ಮತ್ತು 40,000 ರೂಪಾಯಿ ಎರಗಿಸಿಕೊಂಡು ಹೋಗಿರುವಂತದ್ದು. ಈಗ ಪ್ರಮುಖವಾಗಿ ಮುಧೋಳ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈಗಾಗಲೇ ಹದ್ದಿನ ಕನ್ನ ಇಡುವಂತ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಲ್ಲಿ ಯಾವ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ, ಅವರ ಕಳ್ಳತನ ಗ್ಯಾಂಗ್ ಅನ್ನ ಪತ್ತೆ ಹಚ್ಚಲಿಕ್ಕೆ ಆಗಲಿ ಶ್ವಾನ ಸಂಶೋಧನಾ
ಶ್ವಾನಕ್ಕೂ ಒಂದು ಶ್ವಾನ ಮತ್ತು 4 ತಂಡಗಳನ್ನ ಮಾಡಿ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಯವರು ಕೂಡ ಮಾಹಿತಿಯನ್ನ ಕೂಡ ಈಗ ನೀಡಿರುವಂತದ್ದು. ಇವತ್ತಷ್ಟೇ ಅವರು ಮುಧೋಳ ನಗರದಲ್ಲಿ Okay. ಆಯಾ ಹತ್ತಿನ ಕಣ್ಣನ್ನ ಇಡುವಂತ ಜಾಗಗಳಿಗೆ ಈಗಾಗಲೇ ಒಂದು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಇವರು ಓಡಾಡಿದ್ರು ಅವನ್ನೆಲ್ಲವನ್ನ CCTV ಆಧಾರವನ್ನ